ಸಿಎಂ ಸದಾನಂದಗೌಡ, ಈಶ್ವರಪ್ಪ, ಜಗದೀಶ್ ಶೆಟ್ಟರ್ ಹಾಗೂ ಗೋವಿಂದ ಕಾರಜೋಳ ಬಳ್ಳಾರಿಗೆ ಆಗಮಿಸಿದ್ದಾರೆ. ಎಲ್ಲವನ್ನ ನೀವು ಕಾದು ನೋಡಬೇಕಾಗಿದೆ. ನಮ್ಮ ಪಕ್ಷದ ಸಂಘಟನೆ ಮತ್ತೊಂದು ಎಲ್ಲವೂ ನಮ್ಮ ಜೊತೆ ಇರುವಂತಹ ಸಂದರ್ಭದಲ್ಲಿ ಎಲ್ಲವೂ ಸುಸೂತ್ರ ಆಗುತ್ತೆ. ಭಾರತೀಯ ಜನತಾ ಪಕ್ಷದ ಕಮಲದ ಚಿಹ್ನೆಗೆ ಶಾಸಕರು, ಸಂಸದರು ಎಲ್ಲ ಈಗ ಸ್ವತಂತ್ರ ಅಭ್ಯರ್ಥಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಏನಾದರೂ ಶಿಸ್ತು ಕ್ರಮ ಇದು ನಿಮ್ಮ ಪಕ್ಷದ ನಿಮಗೊಂದು ಒಳ್ಳೆ ಆಹಾರ ನೋಡಿ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಕ್ಷ, ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಆಗಿದ್ರು ಕೂಡ ನಾವೆಲ್ಲರೂ ಕೂಡ ಗೆದ್ದಿದ್ದು ಆ ಕಾರ್ಯಕರ್ತರಿಂದನೇ. ಬಳ್ಳಾರಿ ಈ ಒಂದು ಉಪಚುನಾವಣೆ ಕೂಡ ಗ್ರಾಮೀಣ ಪ್ರದೇಶದ ಜನರ ಮತ್ತು ಕಾರ್ಯಕರ್ತರ ಶ್ರಮದಿಂದ ಗೆಲ್ತೇವೆ. ಯಾವ್ಯಾವ ಚುನಾಯಿತ ಪ್ರತಿನಿಧಿಗಳು ಇನ್ನೂ ನಮ್ಮ ಜೊತೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಕೆಲವರು ಈಗಾಗಲೇ ಬಂದಿದ್ದಾರೆ, ಇನ್ಯಾರು ಬಂದಿಲ್ಲ ಅಂತಂತಾರೆ. ಅವ್ರಿಗೂ ಕರೆದು ನಾವು ಮಾತುಕತೆ ನಡೆಸ್ತೇವೆ. ಎಲ್ಲ ಬಿಜೆಪಿ ಶಾಸಕರು ತಮ್ಮೊಟ್ಟಿಗಿದ್ದಾರೆ ಅಂತಾರೆ. ನನಗೆಲ್ಲ ಇದ್ದಾರೆ, ನಾನೇನು ಹೇಳಿಲ್ಲ. ಈಗ ಯಾರ್ಯಾರು ಬಂದಿದ್ದಾರೆ ತಾವು ಹೇಳಿದ್ರಿ? ಈಗ ನಿಮ್ಮ ಅಲ್ಲಿ ಮೆರವಣಿಗೆಯಲ್ಲಿ ಗೊತ್ತಾಗುತ್ತೆ. ಸೊ ಬಿಜೆಪಿಯಿಂದ ಗಾದಿ ಲಿಂಗಪ್ಪ ಅವರು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಇವರಿಗೆ ಬೆಂಬಲವನ್ನು ಸೂಚಿಸೋದಕ್ಕೆ ಮುಖ್ಯಮಂತ್ರಿ ಸದಾನಂದಗೌಡ, ಈಶ್ವರಪ್ಪ, ಜಗದೀಶ್ ಶೆಟ್ಟರ್ ಹಾಗೂ ಗೋವಿಂದ ಕಾರಜೋಳ ಬಳ್ಳಾರಿಗೆ ಆಗಮಿಸಿದ್ದಾರೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ಎಷ್ಟು ಗಂಟೆಗೆ ನಾಮಪತ್ರ ಫೈಲ್ ಮಾಡ್ತಾ ಇದ್ದಾರೆ ಗಾದಿ ಲಿಂಗಪ್ಪನವರು? ಹೇಗಿದೆ ಬಳ್ಳಾರಿಯಲ್ಲಿ ಇವತ್ತಿನ ಒಂದು ಪರಿಸ್ಥಿತಿ? ಹೌದು ಅರವಿಂದ್, ಈಗ ಏನಂತಂದ್ರೆ ಸಿಎಂ ಸದಾನಂದಗೌಡ ಅವರು ಬಳ್ಳಾರಿಗೆ ಬಂದ ನಂತರ ಬಿಜೆಪಿ ಕಾರ್ಯಕರ್ತರಲ್ಲಿ ಸ್ವಲ್ಪ ಹುಮ್ಮಸ್ಸು ಮತ್ತು ಚುರುಕು ಮೂಡಿದೆ ಅಂತ ಹೇಳ್ಬೋದಾಗಿದೆ. ಅವರು ಬಳ್ಳಾರಿ ವಿಮಾನ ನಿಲ್ದಾಣದ ಅವ್ರು ಏನು ಹೇಳಂದ್ರೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಎಲ್ಲ ಇಲ್ಲಿ ಕಾರ್ಯಕ್ರಮವನ್ನು ನಾಮಪತ್ರ ಸಲ್ಲಿಕೆ ಕಾರ್ಯವನ್ನು ಮಾಡಲು ಬಂದಿದ್ದೇವೆ. ನಾವು ಬಿಜೆಪಿ ಅಭ್ಯರ್ಥಿಯೇ ಬಳ್ಳಾರಿಯಲ್ಲಿ ಗೆಲ್ಲುವುದು ಖಚಿತ ಮತ್ತು ಬಳ್ಳಾರಿ ಅಂತಲ್ಲ ರಾಜ್ಯಾದ್ಯಂತ ಎಷ್ಟು ಉಪಚುನಾವಣೆಗಳಾಗಿದೆ ಅಲ್ಲೆಲ್ಲಾನು ಬಿಜೆಪಿ ಜಯಬೇರಿ ಬಾರಿಸಿದೆ. ಚುನಾವಣೆ ಅನ್ನೋದು ಬಿಜೆಪಿ ಹೊಸತೇನಲ್ಲ ಅನ್ನೋಂತ ಮಾತು ಸಿಎಂ ಸದಾನಂದಗೌಡ ಹೇಳಿದ್ದಾರೆ. ಅರವಿಂದ್, ನರಸಿಂಹಮೂರ್ತಿ, ಬಹಳ ಆಶ್ಚರ್ಯ ಆಗ್ತಕ್ಕಂಥ ವಿಚಾರ ಅಂದ್ರೆ ಇಡೀ ಬಳ್ಳಾರಿ ಉಪಚುನಾವಣೆಯ ನೇತೃತ್ವವನ್ನು ನಾನೇ ವಹಿಸ್ಕೊಳ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದ ಯಡಿಯೂರಪ್ಪನವರು ಇವತ್ತು ಅಲ್ಲಿಗೆ ಬಂದಿಲ್ಲ. ಇದಕ್ಕೆ ಏನ್ ಕಾರಣ ಅಂತ ಏನಾದ್ರು ಗೊತ್ತಾಯ್ತಾ? ಹೌದು ಅರವಿಂದ್, ಹೇಳ್ಬೇಕಾದ್ರೆ ನಿನ್ನೆಯಿಂದ ಏನು ನಡೀತಾ ಇತ್ತು ಬೆಳವಣಿಗೆ ಬಿಜೆಪಿಯಲ್ಲಿ, ಈ ಬೆಳವಣಿಗೆ ಕಾರಣವಾಗಿ ಯಡಿಯೂರಪ್ಪ ಅವರು ಬಂದಿಲ್ಲ ಅಂತ ಹೇಳಲಾಗ್ತದೆ. ಯಡಿಯೂರಪ್ಪ ಅವರು ಒಟ್ಟಾರೆ ಶ್ರೀರಾಮುಲು ಅವರಿಗೆ ಬಿಜೆಪಿಯಿಂದ ಕಣಕ್ಕಿಳಿಸಬೇಕನ್ನೋದು ಯಡಿಯೂರಪ್ಪ ಅವರ ವಾದವಾಗಿತ್ತು. ಆದ್ರೆ ಏನು ಶ್ರೀರಾಮುಲು ಒಳ್ಳೆ ಅಂತ ಅಂದ್ರೂ ಕೂಡ ಎಷ್ಟು ಸಾರಿ ಬಲವಂತ ಮಾಡಬೇಕಾಗ್ತದೆ ಒಬ್ಬ ವ್ಯಕ್ತಿಗೆ ಅನ್ನೋದು ಈಶ್ವರಪ್ಪ ಮತ್ತು ಸದಾನಂದಗೌಡ ಅವರ ಮಾತಾಗಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ರೀತಿ ನೋಡಿದ್ರೆ ಮುನಿಸ್ಕೊಂಡೇ ಅವರು ಬಳ್ಳಾರಿಗೆ ಬಂದಿಲ್ಲ ಅಂತ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಬಳ್ಳಾರಿ ಚುನಾವಣೆ ಪ್ರಚಾರಕ್ಕೆ ಅವರು ಬರ್ತಾರೆ ಅಂತ ಹೇಳಿ ಮುಖಂಡರು ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಎಷ್ಟು ಮಟ್ಟಿಗೆ ಬರ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ. ಅರವಿಂದ್, ಓಕೆ, ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಎಲ್ಲ ಮಾಹಿತಿಗಾಗಿ. ಇನ್ನು ಬಿಜೆಪಿ ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿಗಳಿಬ್ಬರೂ ಕೂಡ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಅಧ್ಯಕ್ಷರು ನಮ್ಮಿಂದ ಇದ್ದಾರೆ. ಅವರು ಬಂದ ಮೇಲೆ ಅವರು 12:30 ಮೇಲೆ ಬರ್ತಾ ಇದ್ದಾರೆ. ಮತ್ತು ಅವರೆಲ್ಲ ಆದಮೇಲೆ ಅವ್ರ ಜೊತೆಯಲ್ಲೇ ಹೋಗಿ ನಾಮಿನೇಷನ್ನು ಫೈಲ್ ಮಾಡ್ತೀವಿ ಸರ್. ಇಂದಿನ ಈ ಉಪಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಒಮ್ಮತ ಅಭ್ಯರ್ಥಿಯಾಗಿ ನಮ್ಮ ಜಿಲ್ಲಾ ನಾಯಕರೆಲ್ಲ ನನ್ನನ್ನು ಕಣಕ್ಕಿಳಿಸಿದ್ದಾರೆ. ಈಗಿನ ಮತದಾರರು ನನ್ನ ಪರವಾಗಿದ್ದಾರೆ ಮತ್ತು ಈ ಸಲ ನನಗೆ ಹೋದ ಸಲ ನಾವು ಫಾರ್ವರ್ಡ್ ಮಾಡಿದ್ವಿ ರಾಮಪ್ರಸಾದ್ ಅವರಿಗೆ ಈ ಸಲ ಓಟ್ ಹಾಕ್ಬೇಕಂತ ಜನ ಆಗಲೇ ತೀರ್ಮಾನ ಮಾಡಿದ್ದಾರೆ.